ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವಿಷಯ ಏನೆಂದರೆ, ನಾವು ಮೊನ್ನೆ ಕಟ್ಟಿ ಬಸ್ತಿ ಕಟ್ಟಿಗ್ರಹ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಮ್ಮ ಚಾನಲ್ನಲ್ಲಿ, ಮನ್ಕಂಠ ಬಲರಾಮ್ ಚಾನಲ್ನಲ್ಲಿ. ಅವ್ರಿಗೆ ಬ್ಯಾಕ್ ಪೇನ್ ಇತ್ತು, ಅಂದರೆ ಬೆನ್ನು ನೋವು ಇತ್ತು. ಆಯುರ್ವೇದಿಕ್ ಟ್ರೀಟ್ಮೆಂಟಿನಿಂದ ಅವರಿಗೆ ಭಾಳ ಕಡೆ ವಿಸಿಟ್ ಮಾಡಿದ್ದಾರೆ, ದವಾಖಾನೆಗಳಿಗೆ ಆಪರೇಷನ್ ಮಾಡ್ಬೇಕಂತಂದು ಎಲ್ಲ ಕಡೆ ಹೇಳಿದರು. ಆಯುರ್ವೇದಿಕ್ ಟ್ರೀಟ್ಮೆಂಟಿನಿಂದ ಅವರಿಗೆ ದೀರ್ಘಕಾಲ ಆರಾಮಾಗೋ ಹಾಗೆ ಮಾಡಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಈಗ ನೋಡಿ ಬನ್ನಿ, ಅವರು ಹೇಗೆ ಇದ್ದರು, ಈಗ ಹೇಗಾಗಿದೆ ಅಂತಂದು ಅವ್ರನ್ನ ಕೇಳೋಣ ಬನ್ನಿ ಗಾಯ್ಸ್. ನಮಸ್ತೆ ಮಿತ್ರರೇ, ನಾವು ಒಂದು ವಾರದಿಂದ ಒಬ್ಬ ಬಸ್ತಿ ಅಂತ ಟ್ರೀಟ್ಮೆಂಟ್ ಮಾಡಿದ್ವಿ. ಬನ್ನಿ ಈಗ ಕೇಳೋಣ ಅವ್ರನ್ನ. 8 ದಿನಗಳ ನಂತರ ಈ ಮೊದಲು ಹೇಗಿದ್ರು ಈಗ ಹೇಗಿದ್ದಾರೆ ಅಂತ. ನಮಸ್ಕಾರ ರೀ. ಹೆಸರೇ ಹೇಳ್ರಿ ನಿಮ್ದು, ಯಾವ ಊರು ಅಂತ ಮತ್ತು ಈಗ ಬರೋಕ್ಕಿಂತ ಮುಂಚೆ ಏನ್ ತ್ರಾಸ ಇತ್ತು, ಬಂದ್ಮೇಲೆ ಹೇಗಿದೆ, ಮತ್ತು ಬರೋಕ್ಕಿಂತ ಮುಂಚೆ ಏನೇನ್ ಮಾಡಿದ್ರಿ, ಏನೇನ್ ತೋರಿಸಿದ್ರಿ, ಏನೇನ್ ತಾನ. ಮೊದಲ ನಂಗೆ ಈಗ 2014ರಿಂದ ನನ್ಗೆ ನೋವಿತ್ತು ಸರ್. ಅದನ್ನ ಭಾಳ ಕಡೆ ತೋರಿಸಿದ್ವಿ. ಮತ್ತು ಟ್ರೀಟ್ಮೆಂಟ್ ಎಲ್ಲ ಕಡೆಗೆ ತೊಗೊಂಡು ಎಲ್ಲ ಆಗಿತ್ತು. ಮತ್ತು ನನ್ಗೆ ಏನಿಲ್ಲ, ಬಗ್ಗಿದ್ರಷ್ಟ ನೋವು ಬರ್ತಿತ್ತು. ನನ್ನ ಬೆನ್ನು ನೋವು ಆಗಿತ್ತು, ಒಂದು ಚೀಲ ಹೊತ್ತಾಗಿದ್ದಾಗಿ. ಈಗ ನಮ್ಮ ಫ್ರೆಂಡ್ ಒಬ್ರು ನೀವು 2014 ಅಂದ್ರಲ್ಲ, ಅವಾಗಿಂದ ಬಂದಾಗ ಏನಾದ್ರು ಎಲ್ಲಾರು ದವಾಖಾನೆಗೆ ಹೋಗಿದ್ರ, ತೋರಿಸಿದ್ರ, ಏನಾದ್ರು ಆಪರೇಷನ್ ಮಾಡ್ಬೇಕು ಆ ಥರ ಏನಾದ್ರು ಆಪರೇಷನ್ ಮಾಡ್ಬೇಕಂತ ಹೇಳಿ ಎಲ್ಲಿ ಹೇಳಿದ್ರು ನಿಮ್ಗೆ? KMC ಹೇಳಿದ್ರಿ, ಹೊರಗಡೆ ಪ್ರೈವೇಟ್ ಹಾಸ್ಪಿಟಲ್ ಹೇಳಿದ್ರು. ನಮ್ಮ ಫ್ರೆಂಡ್ ಡಾಕ್ಟರ್ ಏನಂದ್ರು ಆಪರೇಷನ್ ಮಾಡಿಸ್ಬೇಕು, ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ನಮ್ಮ ಫ್ರೆಂಡ್ ಒಬ್ರು ಇಲ್ಲ ಕಟ್ಟಿ ಡಾಕ್ಟರ್ ಅದಾರ, ಅಲ್ಲಿ ಹೋಗ್ರಿ, ನಿಮ್ಗೆ ಫಿಸಿಯೋಥೆರಪಿ ಮಾಡ್ತಾರ ಅಂತ ಹೇಳಿದ್ರು. ಅದನ್ನ 8 ದಿನದಿಂದ ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ರು, ನನ್ಗೆ ಗುಣಮುಖವಾಗೈತಿ. ಈಗ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ನಿಮ್ಗೂ ಇತ್ತು, ನಾವು ಬಂದಾಗ ನಿಮ್ಗೆ ಏನಾಗಿತ್ತು, ವೆರಿಕೋಸಿಟಿ ಏನಾಗಿತ್ತಲ್ಲ, ಅದ್ರಲ್ಲಿ ಸ್ವಲ್ಪ ರಕ್ತ ತೆಗೆದ್ವಿ. ಅಲ್ಲಿಂದ ತೆಗೆದು ನಿಮ್ಗೆ 8 ದಿನ ಟ್ರೀಟ್ಮೆಂಟ್ ಮಾಡಿದ್ವಿ. ಇದು ಆಕ್ಚುಲಿ ಕಟ್ಟಿ ಬಸ್ತಿ ಅಂತ ಹೇಳ್ತೇವೆ ನಾವು. ಆಯುರ್ವೇದ ಪಂಚಕರ್ಮದಲ್ಲಿ ಒಂದು ಕಟ್ಟಿ ಬಸ್ತಿ ಅಂತಂದ್ರೆ ಎಲ್ಲಿ ನಡ ನೋವು ಇರುತ್ತಲ್ಲ, ಆ ನೋವಲ್ಲಿ ಹಿಟ್ಟು ಕಟ್ಟಿ ಅಲ್ಲಿ ಒಂದು ವಾರದವರೆಗೆ ಬಿಸಿ ಆಯಿಲ್ ಇಟ್ಟು, ಆಮೇಲೆ ಅದನ್ನ ಲೈಟಾಗಿ ಮಸಾಜ್ ಮಾಡಿ, ಆಮೇಲೆ ಅದನ್ನ ಸ್ನೇಹನ ಮಾಡಿದ್ವಿ. ಹೌದಾ, ಸ್ವೇದನ ಕೊಟ್ವಿ, ಸ್ನೇಹನ ಮಾಡಿ ಸ್ವೇದನ ಕೊಟ್ವಿ. ಈಗ ಹೆಂಗದ್ರಿ, ಹೆಂಗ್ ಅನಿಸ್ತಾ ಇದೆ ಮನಸ್ಸಿಗೆ? ಹೆಂಗ್ ರಿಲ್ಯಾಕ್ಸೇಷನ್ ಹೆಂಗಿದೆ, ಬಾಡಿ ಹೆಂಗದ, ಖುಷಿ ಅನಿಸ್ತದ ಹೇಗೆ? ಇಲ್ಲ, ಬಂದಿನಿಂದ ನನ್ಗೆ ಟ್ರೀಟ್ಮೆಂಟ್ ಚೆನ್ನಾಗೈತಿ. ಮತ್ತೆ ಈಗ ನನಗೆ ಬೆನ್ನು ಬಗ್ಗಿದ್ರು ಏನು ಬರ್ತದೆ, ನಿಮ್ ಕೆಲಸ ನೀವು ಆರಾಮಾಗಿ ಮಾಡ್ಬೋದು. ಈಗ ಮೊದಲೆಲ್ಲ ಆ ಕಡೆಗೆ ನಿಮ್ಗೆ ಲಕ್ಷ್ಯ ಹೋಗ್ತಿಲ್ಲ, ಏನಾದ್ರು ಮಾಡ್ಬೇಕಾದ್ರೆ ಅಯ್ಯೋ ಏನಿದಪ್ಪ ಬರೇ ನೋವು ಬರ್ತಾ ಇದೆಲ್ಲ, ಮುಂದೆ ಕೆಲಸ ಮಾಡ್ಬೇಕಂದ್ರೆ ಆ ಕಡೆ ಲಕ್ಷ್ಯ ಆಗ್ತಿತ್ತು. ಬಟ್ ಈಗ ಆ ಕಡೆ ಲಕ್ಷ್ಯ ಇಲ್ಲ. ಈಗೆಲ್ಲ ಆರಾಮ್ ನಿಮ್ ಕೆಲಸ ನೀವು ತರ ನಿಮ್ಮ ಏನ್ ಮಾಡಿದ್ರು ಆ ಕಡೆ ಲಕ್ಷ್ಯ ಬರ್ತಾ ಇಲ್ಲ. ಆರಾಮಾಗೈತೆ ಸರ್, ಆರಾಮಾಗಿದೆ, ಒಟ್ಟು ಖುಷಿ ಇದೀರಿ ಅಂತ ತೊಂದ್ರೆ. ಓಕೆ ವೀಕ್ಷಕರೇ, ನೋಡ್ರಿ ಕೇಳಿದ್ರಿ ಅವ್ರ ಬಾಯಿಂದಾನೆ. ಆಯುರ್ವೇದ ಬಹಳ ಮಹತ್ವ ಇದೆ. ಹಾಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಜನಗಳ ಆಯುರ್ವೇದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ನಾವು ಹೋಗ್ಲೇಬೇಕು, ಯಾಕೆಂದ್ರೆ ಈ ಅಲೋಪತಿ ಒಂಥರ ಕ್ಷಣಿಕ, ನಾವು ಟ್ರೀಟ್ಮೆಂಟ್ ತಗೊಂಡಾಗ ಆರಾಮಾಗತ್ತೆ ಮತ್ತು ರೀಕರೆಂಟ್ ಆಗತ್ತೆ. ಆದರೆ ಆಯುರ್ವೇದದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಭಾಳ ಸರಿಯಾಗಿ ನಮ್ಮ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗೇನು ಕೂಡ ನಾವು ಈ ಅಲೋಪತಿ ಅನ್ನೋಂಥ ಅದು ಥರ ಸೈನ್ಸು, ಆಯುರ್ವೇದನೂ ಒಂಥರ ಸೈನ್ಸೇ. ಬಟ್ ಅಲೋಪತಿಗೆ ಅದರದೇ ಆದ ಒಂದು ಮಹತ್ವ ಇದೆ, ನಮ್ಮ ಆಯುರ್ವೇದದಲ್ಲಿ ನಮ್ಮದೇ ಆದ ಒಂದು ಮಹತ್ವ ಇದೆ. ಹಾಗಾಗಿ ಯಾವುದೇ ಕ್ರಾನಿಕ್ ಸಿಟಿ ಅಥವಾ ಯಾವುದೇ ಭಾಳ ದಿನಗಳಿಂದ ನೋವನ್ನು ನೀವು ಅನುಭವಿಸ್ತಾ ಇದ್ರೆ, ದೀರ್ಘವಾಗಿ ಇದು ಮಾಡ್ತಾ ಇದ್ರೆ, ಫಸ್ಟ್ ಒಮ್ಮೆ ಆಯುರ್ವೇದಿಕ್ ಮೊರೆ ಹೋಗಿ. ಆಯುರ್ವೇದದಲ್ಲಿ ಹಲವಾರು ಚಿಕಿತ್ಸೆಗಳಿದಾವೆ, ವಿಭಿನ್ನವಾದ ಚಿಕಿತ್ಸೆಗಳನ್ನು ಮಾಡ್ತಾರೆ ತಜ್ಞರಿಂದ. ಹಾಗಾಗಿ ತಾವು ಆಯುರ್ವೇದಿಕ್ ಮೆಡಿಸಿನ್ಗಳಂತೂ ಆರಾಮಾಗ್ಬೋದು ಅಂತ ನಾ ಈ ಹೇಳ್ತೇನೆ. ನೋಡಿದ್ರಲ್ಲ ಗಾಯ್ಸ್, ಯಾವ ರೀತಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿದೆ ಅಂತ. ಅದಕ್ಕೆ ಹೇಳೋದು, ಮೊದಲು ಆಯುರ್ವೇದಿಕ್ಕನ್ನು ಭೇಟಿ ನೀಡಿ, ಆಯುರ್ವೇದಿಕ್ ಡಾಕ್ಟರ್ಗಳಿಗೆ ಭೇಟಿ ನೀಡಿ, ಅವರಿಂದ ಸಲಹೆ ಪಡೆದು ದೀರ್ಘಕಾಲ ಆರಾಮವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಸಂಜಯ್ ಕಟ್ಟಿ ಅಂತಂದು ಇನ್ಸ್ಟಾಗ್ರಾಮ್ ID ಹಾಕಿರ್ತಾನೆ. ಅವ್ರಿಗೆ ಮೆಸೇಜ್ ಮಾಡುವ ಅಥವಾ ಅವ್ರಿಗೆ DM ಮಾಡುವ ಮೂಲಕ ಅವರಿಂದ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳ ಸಲಹೆ ಪಡೆದುಕೊಳ್ಳಿ. ನೋಡಿ ಗೈಸ್, ಆದಷ್ಟು ಆಯುರ್ವೇದಿಕ್ ಟ್ರೀಟ್ಮೆಂಟಿಗೆ ಒಳಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.